ಕೊಟ್ಟವನೆ. ನಿಮ್ಮ ಅಪ್ಪನ ಜೈಲಾಗವನೆ. ಏನೋ ತಪ್ಪು ಮಾಡ್ಬಿಟ್ನಮ್ಮ, ಏನು ಮಾಡೋಕ್ಕಾಗ್ತದೆ. ಇವಾಗ ನಂಗ ನಿಮ್ಮ ಅಮ್ಮನ ಕೈ ಯಾರು ದುಡ್ಕೊಂಬಂದು ಹಾಕ್ತಾರೆ? ನಿನ್ನ ಯಾರು ನೋಡ್ಕೊಂತಾರೆ? ಇವಾಗ ನೋಡಿ ಅವಳು ನಿಜ ಅವ್ರ ಅಪ್ಪನ ಅಪ್ಪ ಅಪ್ಪ ಅಂತ ಕೂಗ್ತಾಳೆ, ನೀನು ಯಾರನ್ನ ಕೂಗ್ತೀಯ ಅಪ್ಪ ಅಂತ? ಹಾಂ, ನಿಮ್ಮ ಮಾವನ್ನ ಕೇಳಮ್ಮ, ನಮ್ಮ ಅಪ್ಪನ ಬಿಡಿಸ್ಕೊಂಬ ಅಂತ. ನಮ್ಮ ಅಪ್ಪನ ಬಿಡಿಸ್ಕೊಡು ಮವ ಅಂತ ಕೇಳು. ಅತ್ತೆ, ಇದ್ಯಾಕತ್ತೆ ನೀನು ಬಂದವ್ರ ಮನೆಗೆಲ್ಲ ಹಿಂಗೆ ಬೇಜಾರು ಮಾಡೋದು ಅವ್ರಗ? ಹಾಂ, ನಾನು ಹೇಳಿಲ್ಲ ನಡಿಯತ್ತೆ ಮನೆಗೆ ಏನೋ ಒಂದು ವ್ಯವಸ್ಥೆ ಮಾಡೋಣ ಅಂತ. ನೀನು ಹೇಳ್ಬಿಟ್ರೆ ನೀನು ಎಲ್ಲಿಂದನೇ ವ್ಯವಸ್ಥೆ ಮಾಡ್ತೀಯಾ? ನಿನ್ಗೆ ಎಲ್ಲಿಂದ ಬರ್ತದೆ ದುಡ್ಡು? ಏನೋ ಮಾಡಿ ಇವ್ರು ಮೂರನ್ನು ಸಾಗಾಕಬೇಕು. ಅತ್ತೆ ಸೊಸೆ ಮಗಳನ್ನ ಇಲ್ಲ ಅಂತಂದರೆ ಇವರಿಂದ ನಂಗೆ ನೆಮ್ಮದಿನೇ ಇರಲ್ಲ. ಬರೀ ಇವ್ರದೇ ಗೋಳಾತೈತೆ ಮನೆಗೆ. ಆಯಮ್ಮನ ನೋಡಿದ್ರೆ ಬಂದಾಗಿಂದ ಅಳೋದೇ ಆಗೋಯ್ತು, ಬೇಜಾರು. ಇಲ್ಲೇ ಅಳೋದು ಸುರಿಯೋದೆಲ್ಲ ಮಾಡಬೇಡ ಅತ್ತೆ. ಆಗಿದ್ದಾಗೋಯ್ತು, ಕೇಸ್ ವಾಪಸ್ ತಕ ಅಂತ ಹೇಳಿ ನಿಮ್ಮ ಅಣ್ಣಗ. ಇಲ್ಲಾಂದ್ರೆ ಅವ್ನಿಗೇನು ಜೀವಾವಧಿ ಶಿಕ್ಷೆ ಆಗ್ಬಿಟ್ರೆ ನಾವೇನೇ ಮಾಡೋದು? ಹೆಂಗೂ ಹೋಗೋಳೋದ್ಲು ನಿಮ್ಮಮ್ಮನು. ಬದುಕಿರೋ ನನ್ನ ಮಗನ ಜೀವನ ಯಾಕೆ ಹಾಳು ಮಾಡ್ತೀಯ? ನಿನ್ನ ಜೀವನನೂ ಯಾಕೆ ಹಾಳು ಮಾಡ್ಕೊಂತೀಯ? ಒಂದು ಹೆಣ್ಣು ಮಗು ಅದೇ, ಅದ್ರ ಬಗ್ಗೆ ಆಲೋಚನೆ ಮಾಡೆ. ಏನಮ್ಮ, ನಮ್ಮ ಯಜಮಾನ್ ಕೇಳಿ ಏನೋ ಒಂದು ವ್ಯವಸ್ಥೆ ಮಾಡಿಸ್ತೀನಿ ನಾನು. ನೀವು ಮೂವರು ಇವಾಗ ಊರ್ಕೋಗ್ರಿ. ಇಲ್ಲಿ ನಿಮ್ಮ ಸೊಸೆ ಇದ್ದರೆ ನಮ್ಮ ಯಜಮಾನ್ ಹೇಳಿದ ಮತ್ತೆ ಕೇಳಲ್ಲ. ಆ ಎಮ್ಮನೂರಷ್ಟು ಕಣ್ಣಕ್ಕೆ ಮರೆ ಆಗ್ಬಿಟ್ರೆ ತಿರ್ಗಾ ಹೇಳಿದ ಮತ್ತೆ ಕೇಳ್ತಾನೆ. ನಾನು ಒಂದು ವ್ಯವಸ್ಥೆ ಮಾಡಿ ನಿಮ್ಗೆ ಹೇಳ್ತೀನಿ, ಹೋಗ್ರಿ. ತಿರ್ಗಿಕ್ಕೆ ಹೆಂಗೂ ಬರ್ತಿರಲ್ಲ, ಇನ್ನೂ ಒಂದು 3-4 ದಿನ ಅದೇ. ಇವಾಗ ನೀವು ಹೋಗ್ರಿ, ನಾನು ನಮ್ಮ ಯಜಮಾನ್ ಕೇಳಿ ಒಂದು ವ್ಯವಸ್ಥೆ ಮಾಡ್ತೀನಿ. ಬಿಡ್ಸ್ಕೊಂಬರಕ್ಕಂತೂ ಆಗಲ್ಲ, ಕೇಸ ಏನೋ ವಾಪಸ್ ತಗೊಂತಾನೇನೋ ಕೇಳ್ತೀನಿ. ಇನ್ನೇನು ಮಾಡೋದು? ಅಮ್ಮ ಹೋಗಳೇನೋ ಓದ್ಲು, ವಯಸ್ಸಾಗಿತ್ತು. ಇನ್ನು ಇರೋರ್ಗ ತೊಂದರೆ ಕೊಡೋಕ್ಕಾಗ್ತದ? ಹಾಂ, ಎಳೆ ಮಗು ಬೇರೆ ಅದೇ, ಪದ್ಮಕ್ಕೂ ಚಿಕ್ಕ ವಯಸ್ಸು. ನಾನು ಮಾತಾಡ್ತೀನಿ, ನಿಮ್ಮ ಮೂವರು ಊರ್ಕೊಳ್ರಿ. ಇಲ್ಲೇ ಇದ್ದರೆ ಅಯ್ಯಪ್ಪನ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಇನ್ನೂ ಪಾಪ ಜಾಸ್ತಿ ಮಾಡ್ಕೊತಾನೆ. ಹಂಗಂತೀಯ? ಒಪ್ಕೊಂತಾನೆ ಅಂತೀಯ? ನಾನು ಒಪ್ಪಿಸ್ತೀನಿ, ಹೋಗ್ರಿ. ಇನ್ನೇನು ಮಾಡೋಕ್ಕಾಗಲ್ಲ, ಹೋಗಿರೋ ಪ್ರಾಣ ಹೊರಟೋಯ್ತು. ಇನ್ನು ಅದ್ರ ಬಗ್ಗೆ ಆಲೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಇವಾಗ ನಾವು ಆಲೋಚನೆ ಮಾಡಿ ನಿಮ್ಮ ಮಗನ ಕೈ ಶಿಕ್ಷೆ ಕೊಡಿಸ್ಬಿಟ್ರೆ ಸತ್ತಿರೋ ನಮ್ಮ ಅತ್ತೆ ಎದ್ದು ಬರ್ತಾಳ? ಹಾಂ, ಎಲ್ಲಿ ಬರ್ತಾಳಮ್ಮ? ಎಲ್ಲಿ ಬರ್ತಾಳೆ? ಬರಲ್ಲ. ಏನೋ ಒಂದು ವ್ಯವಸ್ಥೆ ಮಾಡಮ್ಮ, ನಿನ್ನ ಕಾಲ್ಕನೇ ಬೀಳ್ತೀನಿ. ಅಯ್ಯೋ ಅಂತ ದೊಡ್ಡ ದೊಡ್ಡ ಮಾತುಗಳೆಲ್ಲ ಮಾತಾಡಬೇಡ. ನಾನು ನಮ್ಮ ಯಜಮಾನ್ ಹತ್ರ ಮಾತಾಡ್ತೀನಿ, ನೀವು ನಿಮ್ಮ ಪಾಡಕ್ಕೆ ನೀವು ಊರಿಗೆ ಹೋಗ್ರಿ. ನಮ್ಮ ಅಣ್ಣ ಊರಿಗೆ ಹೋಗ್ಬೇಡ ಅಂತನಲ್ಲ ಸ್ನೇಹ, ನಿಮ್ಮ ಅಣ್ಣ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ. ಹಾಂ, ಸರಿನಮ್ಮ, ಆಯಿತು. ಒಟ್ನಾಗ ನಮ್ಮನ್ನು ನೋಡಿದ್ರೆ ಅವ್ನು ಸಿಡ್ಸಿಡಿ ಅಂತಾನೆ. ಮಗನೇ ಒಂಥರ ಇಕ್ಕಂತಾನೆ. ಅದಕ್ಕೆ ಹೋಗ್ರಿ ನೀವು ನಿಮ್ಮ ಪಾಡಕ್ಕೆ ನೀವು. ನಾನು ಮಾತಾಡಿ ಎಲ್ಲ ವ್ಯವಸ್ಥೆ ಮಾಡಿ ನಾನು ನಿಮ್ಗೆ ಕೇಳ್ತೀನಿ, ಆಯಿತಾ? ಆಗ್ಬೋದು ಓದ್ತೀನಿ ನಾವು. ಸರಿನಮ್ಮ, ಹಂಗೆ ಮಾಡಿ ಹೋಗ್ರಿ. ಅಯ್ಯೋ ಸ್ನೇಹ, ನಮ್ಮ ಅಣ್ಣನ ಬೈತಾನೆ. ನಾನು ಮಾತಾಡ್ತೀನಿ, ಹೋಗುವ. ನಮ್ಮ ತಾತನಿಗೆಲ್ಲ ಹೇಳಿ ಇನ್ನಾಗಿದ್ದಾಗೋಯ್ತಪ್ಪ, ಏನೋ ದುಡುಕ್ಬಿಟ್ಟ ಅಂತ ಹೇಳ್ಬಿಟ್ಟು ಏನೋ ಒಂದು ಸಮಾಧಾನ ಮಾಡಿ ನಾನು ಬಿಡಿಸ್ಕೊಂಬರಕ್ಕೆ ಒಂದು ವ್ಯವಸ್ಥೆ ಮಾಡ್ತೀನಿ, ಹೋಗ್ರಿ. ಸುಮ್ಮನೆ ನೀವು ಇಲ್ಲಿದ್ದರೆ ಇಲ್ಲಿದ್ದೆಲ್ಲ ತೊಂದರೆ. ಆಯ್ತಮ್ಮ, ನೀನು ನಂಬಿ ಓದ್ತಾಯಿದ್ದೀನಿ ನನ್ನ ಸೊಸೆ ನಾನು ಕರ್ಕೊಂಡು. ಆಮೇಲೆ ನೀನು ಅವಳನ್ನ ಬೈಯೋದು ಎಲ್ಲ ಮಾಡಿಗಿಡಿದ್ರೆ ನಮ್ಮ ಯಜಮಾನ್ ಅದಕ್ಕೆ ಒಪ್ಪಲ್ಲ. ಅಯ್ಯೋ, ನಾನು ಯಾಕಮ್ಮ ಬೈಲಿ? ನನಗಿರೋದು ಅವಳೊಬ್ಬಳೇ ಆಸರೆ, ಈ ಮಗು ಅವಳೇ ಇರೋದು. ನಾನು ಯಾಕೆ ಬೈಲಿ ಅವಳನ್ನ? ನಾನು ಎಲ್ಲಿ ಬೈಯಲ್ಲಮ್ಮ. ನನ್ನ ಮಗಳ್ಕಿನ್ನ ಹೆಚ್ಚಾಗಿ ನೋಡ್ಕೊತೀನಿ, ಎಲ್ಲಿ ಬೈಯಲ್ಲ ನಾನು. ಅದಕ್ಕೆ ನಿಮ್ಮ ಅಣ್ಣ ಬರೋಷ್ಟರಲ್ಲಿ ನೀವು ಇಲ್ಲಿಂದ ಹೊರಟ್ಬಿಡ್ರಿ, ಇಲ್ಲ ಅಂತಂದರೆ ಹೋಗಕ್ಕೆ ಬಿಡಲ್ಲ. ಅದು ನಿಜನೇ. ನಡಿಯ ಪದ್ಮ. ಸ್ನೇಹ, ನಮ್ಮ ಅಣ್ಣ ಬೈತಾನೇನೋ ಅಂತ ದಿಗ್ಲಾತೈತೆ. ಇಲ್ಲ ಅಂತ ಹೇಳಿದ್ನಲ್ಲ ನಾನು. ಹಾಂ, ಸತ್ತೋಗಿರೋ ನಿಮ್ಮ ಅಮ್ಮನಿಗೋಸ್ಕರ ಬದುಕಿರೋ ನಿನ್ನ ಜೀವನ ನೀನು ಹಾಳು ಮಾಡ್ಕೊತೀಯಾ? ಏನು ಮಾಡೋಕ್ಕಾಗ್ತೈತೆ? ಏನು ಮಾಡೋಕ್ಕಾಗಲ್ಲ. ಮುಂಚಿನ ತಾಳ್ಮೆ ಮುಖ್ಯ. ನಿನ್ನ ಗಂಡು ದುಡುಕಿ ಮಾಡಿರೋ ಕೆಲ್ಸಕ್ಕೆ ನೋಡಿ ಇವಾಗ ಎಲ್ಲರಿಗೂ ಎಷ್ಟು ಕಷ್ಟ. ನಮಗೂ ಕಷ್ಟ, ನಿಮಗೂ ಕಷ್ಟ. ಅಯ್ಯ, ಹೋಗು. ನಿಮ್ಮ ಅಣ್ಣ ಬಂದರೆ ತಿರ್ಗಿ ಗಲಾಟೆ ಮಾಡ್ತಾನೆ. ಲೇ ಬಾರೇ ಪದ್ದಿ. ಅಮ್ಮಮ್ಮ, ಅಯ್ಯೋ ಭಗವಂತ, ನಂಗಂತೂ ಸಾಕಾಗೋಯ್ತು. ಹೋಗಿ ಇವ್ರ ಹತ್ರ ಏಕಿ ಅಯ್ಯಮ್ಮನ ನೋಡಿದ್ರೆ ಆಗಲೂ ರಾತ್ರಿ ಅಂದರೆ ಗೊಳೋ ಅಂತ ಕೂತ್ಕೊಂತಾಳೆ. ಹೊತ್ತು ಮುನ್ಗದೆ ದೀಪ ಅನ್ಸವ್ರೆ ಅನ್ನೋ ಇದಿಲ್ದಿರ. ಅಯ್ಯೋ, ಬಿಡ್ಸ್ಕೊಂಬ ಅಂತಂದರೆ ನಾ ಇಬ್ಬರನ್ನ ಕೊಲೆ ಮಾಡಿರುತ್ತೆ. ಸುಮ್ಮನೆ ಆಗ್ತೈತೆ ಬಿಡ್ಸ್ಕೊಂಬರಕ್ಕ? ಅಲ್ಲ, ನಮ್ಮ ಯಜಮಾನ್ ಕೇಸು ವಾಪಸ್ ತಗೊಂಡ್ರು ಕಾನೂನು ಸುಮ್ಮನೆ ಇರ್ತದ? ಇವತ್ತು ಇವ್ರನ್ನ ಸಾಯಿಸಿದ್ನು, ಈಚೆಗೆ ಬಿಟ್ಟರೆ ನಾಳೆ ಇನ್ನೊಬ್ಬರನ್ನ ಸಾಯಿಸ್ತಾನೆ ಅಂತ ಉಗಿದು ಕಳಿಸ್ತಾರಷ್ಟೇ. ಕಾನೂನು ಕಣ್ಮುಚ್ಕೊಂಡಿರ್ತದ?
ಯಾವುದೋ ಒಂದು ಸಮಾಧಾನ ಮಾಡಿ ಅವ್ರ ಮನೆಗೆ ಅವ್ರನ್ನ ಕಳ್ಸಿದ್ನ ಅವ್ರ ಪಾಡು ಏನಾದರೂ ಮಾಡ್ಕೊಳ್ಳಿ, ನಮ್ಗೆ ಅವ್ರಿಗೆ ಸಂಬಂಧ ಇಲ್ಲ. ಹಂಗೂ ತಂಗಿ ಮೇಲೆ ಪ್ರೀತಿ ಇತ್ತಾ, ಹೋಗಿ ಒಂದಷ್ಟು ಕಾಸು ಕೊಟ್ಬಿಟ್ಟು ಮಾತಾಡ್ಕೊಂಡು ಬರಲಿ. ಎಷ್ಟು ಮಾತಾಡಿದ್ಲು, ನನ್ನನ್ನು ನೋಡಿದ್ಲು, ನನ್ನ ಗಂಡನ ನೋಡಿದ್ಲು. ಇವತ್ತು ನಾನು ಅವಳ್ಕ ದೀಪಕ ಫೋನ್ ಮಾಡಿ ಹಂಗೆಲ್ಲ ಮಾಡಬೇಡ ಅಂತ ಹೇಳ್ಕೊಡ್ತಂತೆ. ನಾನ್ಯಾಕೆ ಫೋನ್ ಮಾಡಿ ಅಲ್ಲಿ ಅವಳ್ಕ ಕಟ್ಕೊಳ್ಳಿ ಬಿಡು, ಅವಳ ಗಂಡನ್ನೇ ಕಟ್ಕೊಂಡು ಇವಳು ದೂರಾಂಕಾರ ಅಷ್ಟು ಇಳಿಸ್ಲಿ. ಅಯ್ಯೋ ಮನೆ ಕೆಲಸ ತಡಿ. ಅಮ್ಮ ಮೋ ಅಮ್ಮ, ಯಾಕೆ ಸಂಗೀತ? ಏ ಬಲ್ಲೆ ಯಾಕೆ ಅಮ್ಮ? ಅದೇ ನಮ್ಮನೆ ಪಕ್ಕದ ಹುಡುಗಿ ಹೇಳಿದ್ನಲ್ಲ, ಆ ಹುಡುಗಿಗೇನೋ ಅವ್ರು ಸಾದ್ರ ಮಾವನಿಗೆ ಕೊಟ್ಟು ಮದುವೆ ಮಾಡ್ತಾರಂತೆ. ಹುಡುಗಿ ಒಳ್ಳೆ ಚೆನ್ನಾಗಿತ್ತಮ್ಮ. ಹೌದೇನು? ಅಯ್ಯೋ ಎಂಥ ಕೆಲಸ ಆಗೋದು, ಏನೋ ನೋಡ್ಕೊಂಡು ಬಿಡು, ಬೇರೆ ಎಲ್ಲ ನೋಡಿದ್ರೆ ಆಯಿತು. ಅಲ್ಲಮ್ಮ, ಏನು ನೋಡಿ ಮದುವೆ ಮಾಡಿದ್ರೆ ಅವ್ರೇನು ಸುಮ್ಮನೆ ಬಿಡ್ತಾರೇನಮ್ಮ? ಹಾಂ, ಅವ್ರು ಅಷ್ಟೇ ಶ್ರೀಮಂತರು ಸುಮ್ಮನೆ ಬಿಡ್ತಾರ ನಿನ್ನ? ನೀನೇನೋ ಆಲೋಚನೆ ಮಾಡ್ತಾ ಇದೀಯಾ? ಅಪ್ಪನ ತಾನೇ ಸುಮ್ಮನೆ ಇರ್ತಾನ? ಇವನ್ನೇನೋ ಒಪ್ಸ್ಬೋದಮ್ಮ, ಏನೋ ಒಂದು ಮಾತು ಹೇಳಿ ಹಂಗೆ ಹಿಂಗೆ ಅಂತ ಹೇಳಿ ಅರ್ಚನ ಅಪ್ಪನ್ನ. ಲೇ, ಇವಾಗ ನಿಮ್ಮ ಅಪ್ಪನ ಕೇಳ್ಬಿಟ್ಟು ಮದುವೆ ಮಾಡ್ಕೊಂಬರೋದು ಯಾರೇ? ಮದುವೆ ಮಾಡ್ಕೊಂಡು ಬಂದ ಮೇಲೆ ನಿಮ್ಮ ಅಪ್ಪನ ಏನೇ ಮಾಡ್ತಾನೆ? ಹಾಂ, ಓ ನನ್ನ ಮಾತು ಕೇಳುವ. ಇವಳು ದೀಪಾವಳಿ ಅವಳಲ್ಲ, ಅವಳು ಒಬ್ಬಳೇ ಅಂತೆ ಮಗಳು. ಅವ್ರ ಅಮ್ಮನ ಸತ್ತೋಗೋಳೆ, ಅವ್ರ ಅಪ್ಪನ ಕೋಟ್ಯಾಧೀಶ್ವರನಂತೆ. ನೀನು ಕೈಯಾಗ ಬೆಣ್ಣೆ ಹಿಡ್ಕೊಂಡು ಊರೆಲ್ಲ ತುಪ್ಪ ಕಲಿದ್ರೆ ಆತೈತಾ? ಇವಾಗ ಹರ್ಷಕ್ಕೂ 2ನೇ ಮದುವೆ ತಾನೆ, ಏನು ಪರವಾಗಿಲ್ಲ, ಮದುವೆ ಮಾಡ್ಕೊಂಡ್ರೆ ಮಾಡ್ಕೊಮ್ಮ, ಪರವಾಗಿಲ್ಲ. ಆ ಮೊದಲನೇ ಗಂಡಕ್ಕೆ ಡೈವರ್ಸ್ ಕೊಟ್ಟವಳ ಇಲ್ಲ ಇವಳು. ಅಯ್ಯ ಅವನ ಸತ್ತಾಗೋನ ಯಾರು ಕೇಳಿದೆ? ನೀನು ಯಾವಾಗನ ಕೇಳ್ದೇನ ಅವಳನ್ನ? ಹ್ಞೂ ಕೇಳಿದ್ನಿ, ಮದುವೆ ಆಗಿತ್ತು ಅಂತ ಹೇಳಿದ್ಲು. ಮಕ್ಕಳು ಮರಿ ಇಲ್ಲ ಅನ್ಸ್ತದಮ್ಮ, ಇಲ್ಲ ಅನ್ಸ್ತದೆ. ಇದ್ದಿದ್ರೆ ಮಗು ಇವ್ರ ಜೊತೆಗೆ ಇರೋದಲ್ಲ. ನನ್ನ ಮಾತು ಕೇಳಮ್ಮ, ಅವ್ರ ಅಪ್ಪನ ಕೋಟ್ಯಾಧೀಶ್ವರನ ಇವಳು ಒಬ್ಬಳೇ ಮಗಳು, ಆಸ್ತಿ ಎಲ್ಲ ನಮ್ಮ ಹರ್ಷಕ್ಕೆ ಬರ್ತದೆ. ಅವ್ರ ಅಪ್ಪನ ಕರ್ಸಮ್ಮ, ಕರೆಸ್ಬಿಟ್ಟು ನೀನು ಮಾತಾಡು. ಸಡನ್ನಾಗಿ ಮದುವೆ ವಿಷಯ ಮಾತಾಡಬೇಡ. ಸುಮ್ಮನೆ ನಮ್ಮ ಆಸ್ಪತ್ರೆಗೆ ಅವಳಪ್ಪ ನಮ್ಮ ಮನೆಗೆ ಏನಾದರೂ ಸಹಾಯ ಮಾಡಿಕೊಡ್ತಾಳೆ ನಂಗೆ ಹಂಗೆ ಹಿಂಗೆ ಅಂತ ನೈಸಾಗಿ ಮಾತಾಡಿ ಅಪ್ಪನಿಗೆ ಏನು ಹೇಳ್ತಾನೋ ನೋಡಿ ಆಮೇಲೆ ಮದುವೆ ವಿಷಯ ಮಾತಾಡು. ಸಡನ್ನಾಗಿ ಏನು ಮಾತಾಡಕ್ಕೆ ಹೋಗಬೇಡ. ಇವಾಗ ಹೆಂಗೋ ಅವ್ರ ಅಪ್ಪನ ಮನೆ ತಕ್ಕೊಡ್ತೀನಿ ಅಂತ ಹೇಳ್ತಾವನಂತೀಯಲ್ಲ, ಅದೇ ಬೇರೆ ಜಾಗ ಏನಂತ ತಗೊಂಡ್ರೆ ದೊಡ್ಡ ಬಿಲ್ಡಿಂಗ್ ಏನಾರ ಇವನ್ಗೆ ಆಸ್ಪತ್ರೆಗೆ ಹೋಗ್ತದಾ ಹಂಗಂತೀಯಾ? ಏನು ನಿನ್ನ ಮಗನಿಗೇನಿದೆ ಮೊದಲನೇ ಮದುವೆನಾ? ಮದುವೆ ಆಗಿ ಒಂದು ಮಗುವ ಮಾತಾಡ್ಬಿಟ್ಟು ಆಮೇಲೆ ಡೈವರ್ಸ್ ನೋಟಿಸು ಕಳಿಸಿದ್ರೆ ಆಯಿತು. ಇವಳು ಚೈತನ್ಯಕ್ಕ ಡೈವರ್ಸ್ ಸಿಕ್ಕಿದ್ಮೇಲೆ ಇವರಿಬ್ರು ಮದುವೆ ಮಾಡ್ಕೊಂಡ್ಲಿ. ಹೆಂಗೂ ಇವಳು ನರ್ಸು ಆಸ್ಪತ್ರೆನೂ ನೋಡ್ಕೊತಾಳೆ. ಅವನ್ಗೆ ಚೈತನ್ಯ ಮೇಲೆ ಇಂಟ್ರೆಸ್ಟ್ ಹೊರಟೋಗೋದಮ್ಮ. ಇದ್ದಿದ್ದಿದ್ರೆ ಹೋಗಿ ಕರ್ಕೊಂಬರೋನು ಅವನು. ಹಂಗಾದ್ರೆ ಅದ್ದಿಪಾಲಿ ಕೇಳ್ಬಿಟ್ಟು ಅವ್ರ ಅಪ್ಪನ ಕರ್ಸ್ಬಿಡ್ಲಾ? ಕರ್ಸು ಬರಲಿ, ಅವ್ರ ಅಪ್ಪನು ಮಾತಾಡಿ ಅಂತೆ. ಈ ಮೊದಲನೇ ಗಂಡು ಯಾರೋ ಎಲ್ಲವನೋ ಏನು ಕತ್ತೇನೋ. ಯಾಕಂತಂದ್ರೆ ಇವಾಗ ಕಾಲ ಸರಿ ಇಲ್ಲ, ಟಿ ವಿಗ್ಲಾಗೆಲ್ಲ ನೋಡ್ತಾ ಇದ್ದೀರಲ್ಲ, ಅದಕ್ಕೆ ಫಸ್ಟ್ ಅವಳನ್ನ ಕೇಳಬೇಕು ಎಲ್ಲವನೇ ಅಂತ. ಆಗ ಬರ್ತಾವಳು ನೋಡು, ಬಾ ಅಂತ ಅವಾಗೇ ಫೋನ್ ಮಾಡಿದ್ನಿ, ಅದಕ್ಕೆ ಬರ್ತಾವಳೆ. ಇವಾಗ ಕೇಳಿ, ನೀನು ಕೇಳಮ್ಮ. ಇವಾಗ ಆಂಟಿ ಬರಕ್ ಕೇಳಿದ್ರಲ್ಲ, ಅಯ್ಯೋ ಬಾರ ದೀಪಾಲಿ, ಪೇಷಂಟ್ ಇದ್ರು ಅದಕ್ಕೆ ಬರಕ್ ಆಗ್ಲಿಲ್ಲ. ಅಯ್ಯೋ ಇರ್ಲಿ ಬಿಡು, ಪರವಾಗಿಲ್ಲ. ನಿಂಗ ಮೊದಲೇ ಮದುವೆ ಆಗಿತ್ತು ಅಂತಂದಲ್ಲ, ಎಲ್ಲಿ ನಿನ್ ಗಂಡಲ್ಲಿ ಮಗು ಏನೇನು ಆಗೈತಾ? ಏನ್ ಕತೆ? ಮಗುನು ಒಂದೈತೆ, ಗಂಡನು ಅವನೇ. ಮಗು ಬೇರೆ ಅದೇನೋ, ಮಗು ಎಲ್ಲಿ? ನನ್ ಗಂಡನ್ ಕೊಡ್ಲಿಲ್ಲ ಮಗುನ, ಅವನೇ ಸಾಕೊಂತವನೆ. ಹೌದಾ? ಹೋಗಿ ಕೇಳ್ಬೇಕಾಗಿತ್ತು ನೀನು. ಅಯ್ಯೋ ಎಷ್ಟು ಸತಿ ಹೋಗಿ ಕೇಳಿದ್ರು ನಾನು ಕೊಡಲ್ಲ ಅಂದ. ಕಾಳು ಕೂಡ ಬಿಟ್ಟು ಕೇಳ್ಕೊಂಡಿದ್ದೀನಿ, ಮಗುನ ಕೊಡು ಅಂತ. ಕೊಡಲ್ಲ ನಾನು ಅಂದ. ಆಮೇಲೆ ಮಗುನು ನನ್ನ ಜೊತೆ ಬರಲ್ಲ ಅಂತ ಹೇಳಿದ್ಲು ಅವಳು. ಮಗುನು ಎಷ್ಟು ಹತ್ಕೊಂಡು ಕೇಳಿದ್ದೀನಿ, ನಾನು ಬರಲ್ಲ ಅಂದ್ರೆ ಬರಲ್ಲ ಅಂತೇಳಿ ಹಠ ಮಾಡ್ತಾಳೆ ಮಗುನು. ನನ್ನ ಗಂಡ ಇನ್ನೊಂದು ಮದುವೆ ಆಗೋನೆ, ಅವಳೇ ಚೆನ್ನಾಗಿ ನೋಡ್ಕೊಂತಾಳೆ. ಓ ನಿನ್ ಗಂಡ ಇನ್ನೊಂದು ಮದುವೆ ಬೇರೆ ಆಗೋ ನೀನು? ಆಗೋನೆ. ಅವಳಿಗೆ ಮಕ್ಕಳಾದ್ರೆ ಈ ಮಗುನ ಇಲ್ಲ ಚೆನ್ನಾಗಿ ನೋಡ್ಕೊಂತಾರೆ. ಆ ಮಗು ಬರಲ್ಲ ಅದು ನನ್ನನ್ನು ಬಿಟ್ಬಿಟ್ಟು. ಡೈವರ್ಸು ಕೊಟ್ಬಿಟ್ಟಿದ್ಯಾ ನಿನ್ ಗಂಡಂಕ? ಇಲ್ಲ ಕೊಟ್ಟಿಲ್ಲ, ಪೊಲೀಸ್ ಸ್ಟೇಷನ್ಗೆ ಮುಚ್ಚಳಿಕೆ ಬರ್ಕೊಟ್ಟಿದ್ದೆ ಅಷ್ಟೇ. ನನಗೂ ಯಾವುದು ಸಂಬಂಧ ಇಲ್ಲ ಅಂತ. ಇಲ್ಲ ಅವ್ರು ಬರಲ್ಲ ಬಿಡು ಆಂಟಿ, ನನ್ನ ಮಗಳು ಬರಲ್ಲ, ನನ್ನ ಗಂಡನೂ ಬರಲ್ಲ, ಇಬ್ಬರೂ ಬರಲ್ಲ. ಅವ್ರಿಗೆ ನಾನು ಬೇಕಾಗೇ ಇಲ್ಲ. ನನ್ನ ಮಗಳಿಗಂತೂ ಇತ್ತಿತ್ತು ಬೇಡ, ನಾನು ಹೋದ್ರೂ ಸಹ ಅವಳು ಮಾತಾಡ್ಸಲ್ಲ ನನ್ನನ್ನು. ಅಯ್ಯೋ ಇನ್ನೆಂಥ ಮಗಳೇ ಅಮ್ಮ, ಮಾತಾಡ್ಸಲ್ಲ, ಅದಕ್ಕೆ ನಾನು ಹೋಗೋದು ಬಿಟ್ಬಿಟ್ಟೆ. ಅಲ್ಲ ಇವಾಗ ನೀನು ಇನ್ನೊಂದು ಮದುವೆ ಆಗಬೇಕಂದ್ರೆ ಡೈವರ್ಸ್ ತಗೊಬೇಕು ತಾನೆ? ಡೈವರ್ಸ್ ಕೇಳಿದ್ರೆ ಇವಾಗೇ ಕೊಟ್ಬಿಡ್ತಾನೆ. ನಾಳೆನೇ ಕೊಟ್ಬಿಡ್ತಾನೆ. ಕೋರ್ಟು ಲಾಯರು ಏನೂ ಬೇಕಾಗಿಲ್ಲ, ನಾಳೆನೇ ಕೊಟ್ಬಿಡ್ತಾನೆ ಅಂತವನು ನನ್ನ ಗಣ್ಣು. ಓ ಹೌದಾ? ಹಂಗಾರೆ ಒಂದು ಮಗುನೂ ಅದ? ಯಾವರು? ಇಲ್ಲ ಚಿಕ್ಕಬಳ್ಳಾಪುರ ಹತ್ರ ಹಳ್ಳಿ. ಓ ಸರಿ. ಇನ್ನೊಂದು ಮದುವೆ ಆಗವನೆ ಅಂತಂದ್ರೆ ಅವನೇ ಅಷ್ಟು ಧೈರ್ಯವಾಗಿ ಮದುವೆ ಆಗಿರೋವಾಗ ನೀನು ಯಾಕೆ ಮದುವೆ ಹಾಕ್ಕೊಡ್ತು? ಮದುವೆನಾ ಏನೋ ಇಷ್ಟ ಇಲ್ಲ ಆಂಟಿ. ಮೊದಲನೇ ಗಂಡೇ ಹಿಂಗೆ, ಇನ್ನೊಬ್ಬನ ಕಟ್ಕೊಂಡ್ರೆ ಅವನು ಇನ್ನೆಂಗೋ. ಅವ್ರ ಹತ್ರ ಎಲ್ಲ ಯಾರ ಆಂಟಿಗೆ ಹೇಗೋದು? ನಂಗೆ ಇಷ್ಟ ಇಲ್ಲ ಮದುವೆ ಅಂದರೆ. ಅಯ್ಯೋ ಹಂಗೆ ಯಾಕಂತೀಯ? ಏನೋ ಒಬ್ಬರು ಕೆಟ್ಟೋರಾದ್ರೆ ಎಲ್ಲ ಗಂಡಸರು ಕೆಟ್ಟೋರಾಗೆ ಇರ್ತಾರಾ? ಏನಿಲ್ಲ, ಯಾರೋ ಒಬ್ಬೊಬ್ರು ಏನೂ ಮಾಡೋಕ್ಕಾಗಲ್ಲ. ನಿಮ್ಮಪ್ಪನ್ನ ಕರ್ಸು, ಮಾತಾಡಿದ್ರೆ ಆಯಿತು. ಎಲ್ಲಾದರೂ ಒಂದು ಗಂಡು ನೋಡಿ ಮದುವೆ ಮಾಡೋಣ. ಏನಂತೀಯಮ್ಮ? ಪಾಪ ಮದುವೆ ಮಾಡೋಣ. ನಿಮ್ಮ ಅಪ್ಪನಿಗೆ ಎಷ್ಟು ಜನ ಮಕ್ಕಳು ನೀವು? ನಾನು ಒಬ್ಬಳೇ ಆಂಟಿ. ಮತ್ತೆ ಹೌದು ಮೊನ್ನೆ ಹೇಳ್ದಲ್ಲ, ಮನೆ ನೋಡು ತಕ್ಕೊಡ್ತೀನಿ ಅಂತ ಹೇಳಿದ್ನು ಅಂತ. ನಮ್ಮ ಅಪ್ಪನ ಹೇಳ್ತಾನೆ, ಅವ್ರು ಅದೆಷ್ಟನ ದುಡ್ಡಾಗಲಿ ನಮ್ಮ ಮನೆ ತಕ್ಕೊಡ್ತೀನಿ, ಎಲ್ಲ ನಮ್ಮ ಮನೆ ನೋಡು ಅಂತ. ನನಗೆ ಯಾವುದೂ ಸೆಟ್ ಆಗ್ತಾನೆ ಇಲ್ಲ ಮನೆ.
ನೋಡ್ತಾ ಇದ್ದೀನಿ, ಆ ಬ್ರೋಕರ್ ಕೇಳಿದ್ದೆ, ತೋರಿಸ್ತಾನೆ ಅಪ್ಪನು, ನನಗೆ ಸೆಟ್ ಆಗ್ತಾ ಇಲ್ಲ. ಎಷ್ಟಾಗ್ತಾ ಕೊಡ್ತಾನಂತೆ? ಏನು 1-1.5 ಕೋಟಿ? ಹೌದೇ, ಅಷ್ಟಾಗ್ತಾ ಕೊಡ್ತಾನಂತೆ ಮನೆ? ನೀನು ಮನೆ ಒಳಗೆ ಒಬ್ಳೆ ಇರ್ತೀಯಮ್ಮ, ಅಷ್ಟೊಳಗಡೆ ಮಗುನ ಕರ್ಕೊಂಬ ಅಂತ ನಾವು ಹೋಗಿದ್ದೆ. ಆ ಮಗು ಬರಲ್ಲ ಅಂತು, ಅದಕ್ಕೆ ಸುಮ್ಮನೆ ಆಗೋದೆ. ನಿಮ್ಮ ಅಪ್ಪನ ಕರ್ಸಮ್ಮ, ಒಂದ್ಸರಿ ನೋಡಿ ಮಾತಾಡೋಣ. ಕರ್ಸ್ತೀಯಾ? ನಮ್ಮ ಮನೆಗೆ ಕರ್ಸು, ಮಾತಾಡೋಣ. ಪಾಪ ನೀನು ನಮ್ಗೆ ಇಷ್ಟೊಂದು ಸಹಾಯ ಮಾಡ್ತೀಯಾ, ನಿಮ್ಮ ಅಪ್ಪನ ಮಾತಾಡ್ಸಿಲ್ಲ ಅಂದರೆ ಹೆಂಗೆ ಹೇಳು? ಸರಿ ಆಂಟಿ, ಫೋನ್ ಮಾಡ್ತೀನಿ, ನಾಳೆ ಬರ್ತಾರೆ ಬಿಟ್ಟು. ಹೆಂಗೂ ನಾನು ನೋಡೋಕೆ ಬರಬೇಕಲ್ಲ. ನಮ್ಮ ಅಪ್ಪನ ತಿಂಗಳು 1-2-3 ಸತಿ ಬಂದ್ಬಿಡ್ತಾರೆ. ಬಂಗಾರ ಅಂಗಡಿ ಇಟ್ಕೊಂಡವ್ರೆ. ಬಂಗಾರ ಇಲ್ಲೇ ಬೆಂಗಳೂರಿಂದನೇ ತಗೊಂಡೋಗೋದು. ಓ ಹೌದಾ, ಬಂಗಾರ ಅಂಗಡಿ ಬೇರೆ ಆಯ್ತಾ ನಿಮ್ಮದು? 2 ಓ ಸರಿ ಸರಿ, ಆಯ್ತು. ಕರ್ಸಮ್ಮ ನಿಮ್ಮ ಅಪ್ಪನ, ನೋಡೋಣ, ಮಾತಾಡೋಣ. ಸರಿ ಆಂಟಿ, ಇವತ್ತು ಫೋನ್ ಮಾಡ್ತೀನಿ, ನಮ್ಮಪ್ಪ ಬರ್ತಾರೆ. ತರಕಾರಿ ಎಲ್ಲ ಹಚ್ಚಿಕ್ಕಿದ್ದೀನಿ, ಕುಕ್ಕರ್ಗೆ ಹಾಕ್ಬಿಡೋಗಮ್ಮ. ಸರಿ ಆಂಟಿ. ಏನಮ್ಮ ಇವಳು ಹಿಂಗೆ ಹೇಳ್ತಾಳೆ? ಅವ್ರ ಅಪ್ಪನ ಬರ್ಲಿರು, ಮಾತಾಡೋಣ. ಹಂಗಾರೆ ಇವಳಿಗೊಂದು ಮಗುನು ಅದೇ. ಅದೇ ಅಂತ ಹೇಳ್ತಾಳೆ ನೋಡು. ಇವಳನ್ನೇ ಮಾಡ್ಕೊಂಬೋ, ಅರ್ಶಕ್ ಅವ್ನು ಚೆನ್ನಾಗಿರ್ತಾನೆ. ಮದುವೆ ಮಾಡ್ಕೊಂಡ್ಮೇಲೆ ಬೇಕಾದ್ರೆ ಒಂದು ದೊಡ್ಡದೊಂದು ಬಿಲ್ಡಿಂಗ್ ತಗೊಂಡು ಅದ್ರಾಗ ಆಸ್ಪತ್ರೆ ಕೂಡ ಮಾಡ್ಕೊಬೋದು. ಬರ್ಲಿರು, ಅವ್ರ ಅಪ್ಪನ ಏನು ಹೇಳ್ತಾನೆ ನೋಡೋಣ. ಮುಂದುವರಿಯುವುದು.